ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ಮಮತಾ. ಈ ದಿನ ರೆಸಿಪಿ ಮ್ಯಾಂಗೋ ಕೇಸರಿ ಬಾತ್. ಈಗ ಗ್ಯಾಸ್ ಹಚ್ಚಿದ್ದೇನೆ, ಅದರ ಮೇಲೆ ಬಾಣಲಿ ಇಟ್ಟಿದ್ದೇನೆ. ಬಾಣಲಿಗೆ 2 ಸ್ಪೂನು ತುಪ್ಪ ಹಾಕ್ತಾ ಇದ್ದೇನೆ. ನಾನು ಈ ದಿನ 1 ಬಟ್ಟಲು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೇನೆ. ಬಾಣಲಿಗೆ ತುಪ್ಪ ಹಾಕಿದ ನಂತರ ಗೋಡಂಬಿ, ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೈಮ್ನಲ್ಲಿ ಉರಿನ ಕಡಿಮೆ ಇಟ್ಕೋಬೇಕು. ಸೀದೋಗಬಾರ್ದು, ಟೇಸ್ಟು ಇರೋದೇ ಇಲ್ಲ. ಚೆನ್ನಾಗಿ ಹುರಿದಿದೆ. ನಾನು ಈಗ ಹುರಿದ ಗೋಡಂಬಿ ದ್ರಾಕ್ಷಿಯನ್ನು ಬೇರೆ ಪ್ಲೇಟಿಗೆ ತೆಗೆದುಕೊಳ್ಳುತ್ತೇನೆ. ಬೇರೆ ಪ್ಲೇಟಿಗೆ ತೆಗೆದುಕೊಂಡು ಮತ್ತೆ ಅದೇ ಬಾಣಲಿಗೆ 2 ಸ್ಪೂನು ತುಪ್ಪ ಹಾಕುತ್ತೇನೆ. ಅದೇ ಬಾಣಲಿಗೆ 2 ಸ್ಪೂನು ತುಪ್ಪ ಹಾಕುತ್ತೇನೆ. ನಂತರ ಅದಕ್ಕೆ ಚಿರೋಟಿ ರವೆ ತೆಗೆದುಕೊಂಡಿದ್ದೇನಲ್ಲ, ಆ ಬಟ್ಲದಲ್ಲಿ ಅದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರಿಯುತ್ತೇನೆ. ರವೆ ಸೇಯದಂಗೆ ನೋಡಿಕೊಳ್ಬೇಕು. ಸಣ್ಣ ಗುರಿಯಲ್ಲಿ ಹುರಿತಾ ಇರೋಣ. ಸೀದು ವಾಸನೆ ಹೋಗುತ್ತೆ, ಘಮ್ಮನ ವಾಸನೆ ಬರುತ್ತೆ. ಘಮ್ಮನ ವಾಸನೆ ಬಂದಾಗ ಅದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದುಕೊಳ್ಳೋಣ. ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಸೀದೋಗುತ್ತೆ. ಈಗ ಬೇರೆ ಪ್ಲೇಟಿಗೆ ತೆಗೆದುಕೊಳ್ಳೋಣ. ಎಲ್ಲ ರವೆಯನ್ನು ಬೇರೆ ಪ್ಲೇಟಿಗೆ ತೆಗೆದುಕೊಂಡು ಮತ್ತೆ ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕೋಣ. ಅದೇ ಬಾಣಲಿಗೆ ತುಪ್ಪ ಹಾಕಿ ಅದಕ್ಕೆ ಒಂದು 4-5 ಲವಂಗವನ್ನು ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆಗುತ್ತೆ, ಅದು ಕೈ ಆಡಿಸಿ. ನಂತರ ಅದನ್ನು ಕೂಡ ಬೇರೆ ಎತ್ತಿಟ್ಟುಕೊಳ್ಳೋಣ. ಅದೇ ಪಾತ್ರೆಗೆ ನಾನು 1 ಬಟ್ಲ ಚಿರೋಟಿ ರವೆ ತೆಗೆದುಕೊಂಡಿದ್ದೆ. 1 ಬಟ್ಟಲಿಗೆ 2.5 ಬಟ್ಟಲು ನೀರನ್ನು ಹಾಕುತ್ತೇನೆ. ಯಾಕಂದರೆ ಕೇಸರಿ ಬಾತು ಮೆದುವಾಗಿದ್ರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೀರನ್ನು ಹಾಕಿ ಅದು ಕುದಿಯುವವರೆಗೂ ಬಿಡೋಣ. ಚೆನ್ನಾಗಿ ಕುದಿಬೇಕು. ಈಗ ಕುದೀತಾ ಇದೆ. ಈ ಟೈಮ್ನಲ್ಲಿ ಹುರಿದಿಟ್ಟುಕೊಂಡ ರವೆಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಕೈ ಆಡಿಸೋಣ. ಎಲ್ಲ ರವೆಯನ್ನು ಹಾಕಿ ಗಂಟಾಗದಂತೆ ತಿರುಗಿಸ್ತಾ ಇರೋಣ. ಸ್ವಲ್ಪ ನೀರು ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಕಡಿಮೆ ಆಗ್ತಾ ಇದೆ. ಈಗ ಮಾಡೋದು ಸುಲಭನೇ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ಈ ಟೈಮ್ನಲ್ಲಿ ನಾವು ಮ್ಯಾಂಗೋ ಪ್ಯೂರನ್ನು ರವೆ ಒಟ್ಟಿಗೆ ಹಾಕೋಣ. ಚೆನ್ನಾಗಿ ಕೈ ಬಿಡದಂಗೆ ತಿರುಗಿಸ್ತಾ ಇರೋಣ. 2 ಒಟ್ಟಿಗೆ ಬೆರಿಬೇಕಲ್ವಾ, ಅದಕ್ಕೆ 2 ಒಟ್ಟಿಗೆ ಚೆನ್ನಾಗಿ ಗಂಟಾಗದಂತೆ ತಿರುಗಿಸೋಣ. ನೀರೆಲ್ಲ ಹೋಗಿದೆ ನೋಡಿ, ಚೆನ್ನಾಗಿ ಬೆರೆತಿದೆ. ಈ ಟೈಮ್ನಲ್ಲಿ ನಾನು 1 ಬಟ್ಟಲು ರವೆಗೆ 3/4 ಬಟ್ಟಲು ಸಕ್ಕರೆಯನ್ನು ತೆಗೆದುಕೊಂಡಿದ್ದೆ. ನಿಮಗೆ ಸಿಹಿ ಬೇಕಿದ್ದರೆ ಚೆನ್ನಾಗಿ ಸಕ್ಕರೆಯನ್ನು ಹಾಕಿಕೊಳ್ಳಿ. 3/4 ಬಟ್ಟಲು ಸಾಕು ಅನಿಸುತ್ತೆ. ಸಕ್ಕರೆಯನ್ನು ಈ ಟೈಮ್ನಲ್ಲಿ ಹಾಕಬೇಕು. ಯಾಕೆ ಗೊತ್ತಾ, ಮೊದಲೇ ನಾವು ರವೆ ಹಾಕಿದ ತಕ್ಷಣನೇ ಸಕ್ಕರೆ ಹಾಕಿದರೆ ರವೆ ಚೆನ್ನಾಗಿ ಬೇಯುವುದಿಲ್ಲ. ಹಾಗಾಗಿ ಈ ಟೈಮ್ನಲ್ಲಿ ಹಾಕಬೇಕು. ಈಗ ಏಲಕ್ಕಿ ಪುಡಿಯನ್ನು ಹಾಕುತ್ತಿದ್ದೇನೆ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸೋಣ. ನಂತರ ಹುರಿದಿಟ್ಟುಕೊಂಡ ಗೋಡಂಬಿ ದ್ರಾಕ್ಷಿಯನ್ನು ಈ ಟೈಮ್ನಲ್ಲಿ ಹಾಕಿ
ಚೆನ್ನಾಗಿ ತಿರುಗಿಸಿ ನೋಡಿ ಹೇಗೆ ಬಂದಿದೆ ಅಂತ. ವಾವ್! ಕಲರ್‌ಫುಲ್ಲಾಗಿ ಬಂದಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈಗ ಒಂದು 5 ನಿಮಿಷ ಪ್ಲೇಟನ್ನು ಮುಚ್ಚಿ ಅದನ್ನು ರೆಸ್ಟಿಗೆ ಬಿಡೋಣ. ನಂತರ ನೋಡಿ ತಿರುಗಿಸಿದರೆ ಹೇಗೆ ಕಾಣ್ತಿದೆ ಅಂತ. ವಾವ್! ಸೂಪರ್ ಆಗಿದೆ. ಈ ಟೈಮ್‌ನಲ್ಲಿ ನಾವು ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತ. ಒಂದು ಸರ್ವಿಸ್ ಬೌಲ್‌ಗೆ ಹಾಕುತ್ತಿದ್ದೇನೆ. ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡೋಣ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ವಾವ್! ಸಖತ್ತಾಗಿ ಬಂದಿದೆ ಕಣ್ರೀ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಇದೇ ಥರ ಮಮತಾ ಕಿಚನ್ ವೀಕ್ಷಿಸಿ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.